ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಸಾಟರ್ಡೆ ವಿಡಿಯೋ. ಸಾಟರ್ಡೆ ಹಾಗೇನೆ ನಾನು ಹೊರಗಡೆ ಹೊರಟಿದ್ದೀನಿ. ಸ್ವಲ್ಪ ಸೋನೆ ಮತ್ತು ತುಂಬಾ ಕೂಲಾಗಿದೆ ವೆದರ್ ಅಂತೂ. ನನ್ನ ಮಗನಿಗೆ ಸ್ವಲ್ಪ ಚಾಟ್ಸ್ ಕೊಡಿಸ್ಕೊಂಡು ಮತ್ತು ನನಗೆ ಸ್ವಲ್ಪ ಕಿಚನ್ಗೆ ಒಂದು 4-5 ಐಟಮ್ಸು ಬೇಕಿತ್ತು. ಅದನ್ನು ತೊಗೊಂಡಂಗಾಗುತ್ತೆ. ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ನಾನು ನನ್ನ ಮಗ 4:30ನಲ್ಲಿ ಹೊರಟ್ವಿ. ನೋಡಿ, 4:30ನಲ್ಲಿ ನಮ್ಮ KR ನಗರ ಎಷ್ಟು ಕೂಲಾಗಿ ಕಾಣಿಸ್ತಿದೆ ಅಲ್ವಾ? ನಾವು ಮನೆಯಿಂದ ಹೊರಟು ನಮ್ಮ ಮನೆಗೆ ತುಂಬಾ ನಿಯರಲ್ಲಿರೋ ಅಂಥ ಸ್ಮಾರ್ಟ್ ಪಾಯಿಂಟ್ಗೆ ಬಂದ್ವಿ. ಇಲ್ಲಂತೂ ಆಲ್ಮೋಸ್ಟ್ A to Z ಸಿಗುತ್ತೆ ಫ್ರೆಂಡ್ಸ್. ಮೈಸೂರು ಸ್ಮಾರ್ಟ್ ಪಾಯಿಂಟ್ ಬಿಗ್ ಬಜಾರ್ ಥರನೇ ಕಿಚನ್ ಐಟಮ್ಸಿಂದ ಹಿಡಿದು ಬಾತ್ರೂಮ್ ಪ್ರಾಡಕ್ಟ್ಸಿಂದ ಹಿಡಿದು ಮತ್ತು ಫ್ರೂಟ್ಸ್, ವೆಜಿಟೇಬಲ್ಸ್ ಪ್ರತಿಯೊಂದು A to Z ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಲೈನ್ನಲ್ಲಿ 2 ಮಾಲ್ ಇತ್ತು, ಒಂದು ಕ್ಲೋಸ್ ಆಗಿದೆ. ಇವಾಗ ಸದ್ಯಕ್ಕೆ ಇರೋ ಅಂಥದ್ದು ಇದು ಒಂದೇ. ನಮ್ಮ ಮನೆಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಬೇಗನೆ ಬಂದ್ಬಿಡ್ಬೋದು, ಬೇಕಿದ್ರೆ ನಡ್ಕೊಂಡು ಬರ್ಬೋದು. ನೋಡಿ ಫ್ರೆಂಡ್ಸ್, ತುಂಬಾ ಆಫರ್ಸ್ಗಳು ಇತ್ತು. ಬಟ್ ನನಗೆ ಬೇಕಿರೋದು 4-5 ಐಟಮ್ಸ್ ಅಷ್ಟೇ. ನಾನು ಮೈಂಡ್ನ ಫಿಕ್ಸ್ ಮಾಡಿಕೊಂಡು ಬಂದಿದ್ದೆ, ನನಗೇನು ನೆಸೆಸಿಟಿ ಇತ್ತು ಅಷ್ಟನ್ನು ಮಾತ್ರ ತೊಗೋಬೇಕು ಅಂತ. ನನಗೆ ಮೇಯ್ನ್ ಬೇಕಿದ್ದಿದ್ದು ಪನ್ನೀರ್ ಮತ್ತು ಫ್ರೋಝನ್ ಪೀಸ್ ಬೇಕಿತ್ತು. ನನ್ನ ಮಗ ಪನ್ನೀರ್ ಬುರ್ಜಿ ಬೇಕು ಅಂತ ಕೇಳಿದ್ದ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಮೈಸೂರಿಗೆ ಹೋಗಿದ್ರಿಂದ ಅವ್ರು ಬಂದು ತರೋದು ಲೇಟ್ ಆಗುತ್ತೆ ಅಂತ, ಹೇಗಿದ್ರು ಟೌನ್ ಕಡೆ ಬಂದಿದ್ದೀನಲ್ವ, ತೊಗೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಅದ್ರ ಜೊತೆ ಇನ್ನೊಂದು 2-3 ಐಟಮ್ಸ್ ಖಾಲಿಯಾಗಿತ್ತು, ಅದನ್ನು ತೊಗೊಂಡಂಗಾಗುತ್ತೆ ಅಂತ. ಜಾಸ್ತಿ ದೊಡ್ಡ ಶಾಪಿಂಗ್ ಅಂತ ಏನಿಲ್ಲ. ಸ್ವಲ್ಪ ಮನೆಯಲ್ಲಿ ಏನಿರಲಿಲ್ಲ ಸದ್ಯಕ್ಕೆ ನನಗೆ ನಾಳೆಗೆ ಬೇಕು ಅಂತ ಅನಿಸುತ್ತೋ ಅದನ್ನು ತೊಗೊಂಡೋಗೋಣ ಅಂತ ಬಂದ್ವಿ. ಇಲ್ಲಿ ವಿಡಿಯೋ ಅಲಾವಿಲ್ಲ ಅಂತಲೇ ಹೇಳಿದ್ರು. ಬಟ್ ನಾವು ಹಾಗೇ ಸ್ವಲ್ಪ ನನ್ನ ಮಗ ಜನ ಜಾಸ್ತಿ ಇಲ್ಲದೆ ಇರೋದ್ರಿಂದ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾನೆ. ನೋಡಿ, ಇಲ್ಲಿ ಬಾತ್ರೂಮ್ ಪ್ರಾಡಕ್ಟ್ಸ್ ಮೇಲೆ ಬೈ 1 get 1 ಆಫರ್ ಇತ್ತು. ತುಂಬಾ ಆಫರ್ಸ್ಗಳಿತ್ತು. ಬಟ್ ನಾನಂತೂ ಫಿಕ್ಸ್ ಆಗಿ ಹೋಗಿದ್ದೆ. ನಮಗೇನು ನೆಸೆಸಿಟಿ ಇದೆ ಅಷ್ಟನ್ನು ಮಾತ್ರ ತೊಗೋಬೇಕು ಅಂತ. ನಾನು ಮುಂಚೆ ಥರ ಆಗಿದ್ದಿದ್ರೆ ಏನು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಬ್ಯಾಸ್ಕೆಟಲ್ಲಿ ಹಾಕ್ಕೊಬಿಡೋದು. ಬಟ್ ಅದನ್ನೆಲ್ಲ ತಂದು ಮನೆಯಲ್ಲಿ ಸ್ಟೋರ್ ಮಾಡುವಾಗ ನನಗೆ ಗೊತ್ತಾಗ್ತಿತ್ತು ನಮ್ಮ ಮನೆಯಲ್ಲಿ ಅದನ್ನ ಇಡೋಷ್ಟು ಜಾಗನೇ ಇರ್ತಿರ್ಲಿಲ್ಲ ಅಂತ. ಬಟ್ ಇವಾಗ ನಾನು ಇತ್ತೀಚೆಗೆ ತುಂಬಾ ಪಾಠ ಕಲ್ತಿದ್ದೀನಿ. ನಮಗೆ ಏನು ನೆಸೆಸಿಟಿ ಇದೆ ಅಷ್ಟನ್ನು ಬೇಕಾದಾಗ ತೊಗೋಬೋದಲ್ವ. 2 kg 3 kg ಥರ ತೊಗೊಂಡಾದ್ರೆ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಬೇಕಾದಾಗ 1 kg ಅಷ್ಟು ತೊಗೋಬೋದಲ್ವ ಅಂತ ನಾನಿವಾಗ ಸ್ವಲ್ಪ ಶಾಪಿಂಗ್ನ ಕಡಿಮೆನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಕೂಲ್ ಡ್ರಿಂಕ್ಸ್ ಮೇಲೆ ತುಂಬಾ ಆಫರ್ ಇತ್ತು, ಬೈ 2 get 1 ಅಂತ. ಈ ಇದರಲ್ಲಿ ವಿಂಟರ್ ಸೀಸನಲ್ಲಿ ಯಾರು ಕೂಲ್ ಡ್ರಿಂಕ್ಸ್ ಕುಡಿತಾರೆ ಅಲ್ವಾ? ನಾವಿವಾಗ ನೋಡಿ ಇಲ್ಲಿ ಫ್ರೋಝನ್ ಸೆಕ್ಷನ್ಗೆ ಬಂದ್ವಿ. ಅಲ್ಲಂತೂ ಎಲ್ಲನೂ ಇರುತ್ತೆ. ಪ್ರತಿಯೊಂದು ಪನ್ನೀರಿಂದ ಹಿಡಿದು ಫ್ರೋಝನ್ ಪೀಸ್ ಇರ್ಬೋದು, ಚೀಸ್ ಇರ್ಬೋದು, ಮತ್ತು ಬಟರು, ಮಿಲ್ಕು ಮತ್ತು ಕರ್ಡ್ ಪ್ರತಿಯೊಂದು ಎಲ್ಲನೂ ಫ್ರಿಸರ್ವ್ ಮಾಡಿರ್ತಾರೆ. ನನಗೆ ಮೇಯ್ನ್ ಬೇಕಿದ್ದು ಪನ್ನೀರ್ನ ನಾನು ನೋಡ್ತಾ ಇದ್ದೀನಿ. ನೋಡಿ, ಎಕ್ಸ್ಪೈರಿ ಡೇಟು ಇನ್ನೆಷ್ಟು ದಿನ ಇದೆ ಅಂತ ಎಲ್ಲ ನೋಡಿ ಚೆಕ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವರು ಡೆಫ್ ಆ್ಯಂಡ್ ಡಮ್ಮು ಇಲ್ಲಿ ವರ್ಕರು, ತುಂಬಾ ಒಳ್ಳೆಯವರು. ನನ್ನ ಮಗ ವೀಡಿಯೋ ಮಾಡ್ಕೋಬೇಕಾದ್ರೆ ಏನಕ್ಕೆ ವೀಡಿಯೋ ಮಾಡ್ಕೋತಾ ಇದ್ದೀರಾ ಅಂತ ಕೇಳಿದ್ರು ಅವ್ರದ್ದೇ ಆದ ಭಾಷೆನಲ್ಲಿ. ಬಟ್ ಅವ್ರ ಭಾಷೆ ನನಗೆ ಅರ್ಥ ಆಯಿತು. ನಾನು ಅವ್ರನ್ನ ಕೇಳ್ತಾ ಇದ್ದೆ, ನಿಮ್ಮ ಊರು ಯಾವುದು, ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಇಲ್ಲಿ ಆರಾಮಿದೆಯಾ ಕೆಲಸ ಎಲ್ಲ ಮಾಡೋದಕ್ಕೆ ಅಂತ. ಅವರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು. ನೋಡಿ, ನಾವು ನಮಗೆ ಮಾತು ಬರೋ ಅಂಥವ್ರನ್ನ ನಾವೇ ಎಷ್ಟು ಅದೃಷ್ಟವಂತರಲ್ವ. ಇಂಥವ್ರನ್ನೆಲ್ಲ ನೋಡಿ ನಾವು ಕಲಿಯೋಂಥದ್ದು ತುಂಬಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅವ್ರನ್ನ ನೋಡಿ ಬೇಜಾರಾಯಿತು. ನಮಗೆ ಮಾತು ಬಂದ್ರೂ ಏನೋ ಇಷ್ಟೆಲ್ಲ ಹೇಳ್ಕೊತೀವಿ ನಮ್ಮ ಫೀಲಿಂಗ್ಸ್ನ. ಬಟ್ ಅವರು ಮೂಕ ಭಾಷೆನಲ್ಲಿ ಹೇಳ್ಕೊಬೇಕಲ್ವಾ. ಅವ್ರನ್ನ ಅರ್ಥ ಮಾಡಿಕೊಂಡು ಮಾತಾಡೋರು ಸಿಗೋದು ತುಂಬಾ ಕಷ್ಟ. ಯಾಕಂದರೆ ಅವ್ರ ಭಾಷೆ ನಮ್ಗೆ ಅರ್ಥ ಆಗೋಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗೋಲ್ಲ. ಕಮ್ಯುನಿಕೇಷನ್ ಮಾಡೋದು ತುಂಬಾ ಟಫ್ ಅನಿಸುತ್ತೆ. ನೋಡಿ, ಅಲ್ಲಿಂದ ನಾವು ಹಾಗೆಯೇ ಫ್ರೂಟ್ಸ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಂತೂ ವೆರೈಟೀಸ್ ಆಫ್ ಫ್ರೂಟ್ಸ್ ಎಲ್ಲ, ಪ್ರತಿಯೊಂದು ಸೀಸನ್ ಫ್ರೂಟ್ಸಿಂದ ಹಿಡಿದು ಪ್ರತಿಯೊಂದು ಫ್ರೂಟ್ಸು ಇತ್ತು. ಆ್ಯಪಲ್ ಇರ್ಬೋದು, ಊಟಿ ಆ್ಯಪಲ್ಲು, ಅವಕ್ಯಾಡೋ, ಆರೆಂಜು ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಇರ್ಬೋದು, ಎಲ್ಲನೂ ಇತ್ತು. ಎಲ್ಲ ಓಕೆ ಅಂತ ಫುಲ್ಲು ತುಂಬ ಕಾಸ್ಟ್ಲಿ ಅಂತ ಇರಲಿಲ್ಲ, ಅಫೋರ್ಡಬಲ್ ಇತ್ತು ಫ್ರೆಂಡ್ಸ್. ನೋಡಿ, ಇದು ಬ್ರೊಕೋಲಿ, ಇದು ಅಷ್ಟು ಫ್ರೆಶ್ ಇರಲಿಲ್ಲ, ನಾನು ತೊಗೊಳ್ಳಿಲ್ಲ. ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ತುಂಬ ಫ್ರೆಶ್ ಇತ್ತು. ಮತ್ತು ಕಾರ್ನು ಚೆನ್ನಾಗಿತ್ತು. ಮತ್ತು ಇದು ಬಟನ್ ಮಶ್ರೂಮು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಇತ್ತು. ಬಟ್ ಫ್ರೆಶ್ ಇರಲಿಲ್ಲ, ಅದರಿಂದ ನಾನು ತೊಗೊಳ್ಳಿಲ್ಲ. ನಮ್ಮ ಮನೆ ಹತ್ರ ತೊಗೊಳ್ಳೋದು ಬರ್ತಾರೆ ಮಾರೋದಕ್ಕೆ ಒಬ್ಬರು, ಅವ್ರಿಗಿಂತ
ಅವ್ರು ಕೂಡ ರೇಟ್ಗಿಂತ ಇದು ತುಂಬಾ ಅಫೋರ್ಡಬಲ್ ಇತ್ತು, ಬಟ್ ಫ್ರೆಶ್ ಇರಲಿಲ್ಲ, ಅದರಿಂದ ನಾನು ತೊಗೊಳ್ಳಿಲ್ಲ. ಮತ್ತು ವೆಜಿಟಬಲ್ಸು ಎಲ್ಲ ತುಂಬಾ ಫ್ರೆಶ್ ಆಗಿತ್ತು ಎಲ್ಲನೂ. ಬಟ್ ನನಗೆ ನೆಸೆಸಿಟಿ ಇರಲಿಲ್ಲ, ಎಲ್ಲ ಆಲ್ಮೋಸ್ಟ್ ಇತ್ತು ನನ್ನ ಹತ್ರ. ನಾನಿಲ್ಲಿ ಬಂದಿದ್ದೆ ಬೇರೆ, ಅದನ್ನೇನು ತೊಗೋಬೇಕು ಅಷ್ಟನ್ನು ಮಾತ್ರ ತೊಗೊಂಡೆ. ಅಲ್ಲಿ ನೋಡಿ ನೇರಳೆ ಹಣ್ಣು ಕೂಡ ಇಟ್ಟಿದ್ರು, ಅದಂತೂ ತುಂಬಾ ಕಾಸ್ಟ್ಲಿ. 250 ಗ್ರಾಮ್ಸ್ಗೆ 180 ರುಪೀಸ್ ಏನೋ ಹಾಕಿದ್ರು, ತುಂಬ ಕಾಸ್ಟ್ಲಿ ಅನ್ನಿಸ್ತು. ನೋಡಿ ಫೈನಲಾಗಿ ನನಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟನ್ನು ನಾನು ತೊಗೊಂಡು ಇವಾಗ ನಾನು ಅಲ್ಲಿಂದ ಹೊರಟಿದ್ದೀನಿ. ಹೊರ್ಗಡೆನೂ ಕೂಡ ಫ್ರೂಟ್ಸು ವೆಜಿಟಬಲ್ಸ್ ಎಲ್ಲ ಹಾಕಿದ್ರು. ತುಂಬಾ ಸ್ಟಾಕ್ಸ್ ಇತ್ತು ಈ ಸಲ, ಎಲ್ಲ ಫಿಲ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಎಲ್ಲ. ನನಗೆ ಎಷ್ಟು ಬೇಕು ಫೈನಲಾಗಿ ಪನ್ನೀರು ಫ್ರೋಝನ್ ಪೀಸು ಮತ್ತು ಆಮ್ಲ, ಒಂದು ಅರ್ಧ ಕೆಜಿಯಷ್ಟು ಕಡಲೆ ಮತ್ತು ಸೋಂಪು ಬೇಕಿತ್ತು. ನನ್ನ ಮಗನಿಗೊಂದು ಗ್ಲೂ ಬೇಕಿತ್ತು. ಅಷ್ಟನ್ನು ತೊಗೊಂಡು ನಮಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟನ್ನು ತೊಗೊಂಡು ನಾನು ನೆಕ್ಸ್ಟ್ ಅಲ್ಲಿಂದ ಎಲ್ಲಿಗೆ ಹೋದೆ, ಏನೇನೆಲ್ಲ ಮಾಡಿದೆ, ಏನು ನನ್ನ ಮಗನಿಗೆ ಏನು ಚಾಟ್ಸ್ ಕೊಡಿಸ್ದೆ, ಅದನ್ನೆಲ್ಲ ಮುಂದಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಲಾಂಗ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.